ಎಲ್ಲ ಸಮಸ್ತ ರೈತ ಬಾಂಧವರಿಗೂ ನಮ್ಮ ರೈತ ಮಿತ್ರ ಚಿತ್ರದುರ್ಗ ಕಡೆಯಿಂದ ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ವಿಜಯನಗರ ಜಿಲ್ಲೆಗೆ ಬಂದಿದ್ದೀವಿ. ಸ್ಟಬಲ್ ಮೂವರ್ನ ಪರ್ಚೇಸ್ ಮಾಡಿದ್ದಾರೆ ನಮ್ಮ ರೈತರು. ಈಗ ಅವ್ರನ್ನ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ರೈತರ ಮಿತ್ರ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನ ವಿಜಯನಗರ ಜಿಲ್ಲಾ ಹೂವಿನಡಿ ತಾಲೂಕ್ ಮುಜನೂರು ಗ್ರಾಮದ ಎಂ ವೀರಯ್ಯನವರು ನಾವು ಈಗ ಸ್ಟಬಲ್ ಮೂರನ್ನ ಖರೀದಿ ಮಾಡ್ಕೊಂಡಿರ್ತೇವೆ. ಇದು ಖರೀದಿ ಮಾಡ್ಕೊಂಡಿರೋ ಉದ್ದೇಶ ಏನಂದ್ರೆ ಈ ಯಥೇಚ್ಛವಾಗಿ ಕಳೆ ಇರೋದ್ರಿಂದ ಹೊಲದಲ್ಲಿ ನಮ್ಮ ಕಡೆಗೆ ಜೀರೋ ಕಲ್ಟಿವೇಶನ್ ನಾವು ಮಾಡಬೇಕಾಗಿರೋದ್ರಿಂದ ಈಗ ನಮಗೆ ಕೂಲಿ ಆಳಿಂದು ಬಹಳ ಸಮಸ್ಯೆ ಇರೋದ್ರಿಂದ ನಾವು ಇವತ್ತು ಈ ದಿನ ರೈತ ಮಿತ್ರ ಎಂಬ ಸ್ಟಬಲ್ ಮೂರನ್ನು ನಾವು ಖರೀದಿ ಮಾಡ್ಕೊಂಡಿರ್ತೇವೆ. ಆಮೇಲೆ ಇದನ್ನ ನಾವು ಯಾವ ತರ ಇದನ್ನ ನೋಡ್ಕೊಂಡೇವೆ ನಾವು ಯೂಟ್ಯೂಬ್ ನಲ್ಲಿ ಇದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡ್ಕೊಂಡಾಗ ಎಲ್ಲಾ ರೈತರ ಒಪಿನಿಯನ್ ಆಮೇಲೆ ಎಲ್ಲಾನು ನಾವು ನೋಡ್ಕೊಂಡ್ಬಿಟ್ಟು ಇವತ್ತು ಈ ದಿನ ನಾವು ಖರೀದಿ ಮಾಡ್ತೇವೆ. ಆಮೇಲೆ ಕಡೆ ಇದು ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಅಡಿಕೆ ಗಿಡಕ್ಕೂ ಕೂಡ ಮಲ್ಚಿಂಗ್ ಮಾಡಿದ ತರನಾಗುತ್ತೆ. ಹಾಗಾಗಿ ಯಥೇಚ್ಛ ನಮ್ಗೆ ಬಿಸಿಲು ನಾಡು ಇರೋದ್ರಿಂದ ಆ ಬಿಸಿಲಿನ ತಾಪಮಾನ ಕೂಡ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುವಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ದಿನ ಇದನ್ನ ಖರೀದಿ ಮಾಡ್ಕೊಂಡು ನಮ್ಮ ಹೊಲದಲ್ಲಿ ನಾವು ಇದನ್ನ ಬಳಕೆ ಮಾಡ್ತಾ ಇದ್ದೇವೆ. ಸರ್, ಈಗ ನಮ್ಮ ರೈತರು ಈಗ ಟ್ರ್ಯಾಕ್ಟರ್ ಬೇಸಾಯಕ್ಕೂ ಮಾಡ್ತಾ ಇರ್ತಾರೆ, ಮತ್ತೆ ಈ ತರ ಹಿಂಗೆ ಜೀರೋ ಕಲ್ಟಿವೇಶನ್ ಮಾಡಿ ಸಾವಯವ ಮಾಡೋ ರೈತರುಗಳು ಇರ್ತಾರೆ. ನೀವು ಈಗ ನಮಗೆ ಕಂಪ್ಯಾರಿಸನ್ ರೈತರುಗಳಿಗೆ ಒಬ್ಬರಿಗೆ ಗೊತ್ತಿರೋದಿಲ್ಲ, ಹೊಸದಾಗಿ ಅಡಿಕೆ ತೋಟ ಮಾಡಿರ್ತಾರೆ, ಅಂದ್ರೆ ಮುಂಚೆ ಎಲ್ಲ ಬೇರೆ ಬೇರೆ ಬೆಳೆ ಬೆಳೀತಾ ಇರ್ತಾರೆ, ಈಗ ಹೊಸದಾಗಿ ಅಡಿಕೆ ಹಾಕಿರ್ತಾರೆ. ಅವರಿಗೆ ಯಾವ ತರ ನೀವು ಸಜೆಷನ್ ಮಾಡ್ತೀರಾ? ಅವರಿಗೆ ಜೀರೋ ಕಲ್ಟಿವೇಶನ್ ಒಳ್ಳೇದಂತ ಹೇಳ್ತೀರಾ, ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ನೀವು ಟ್ರ್ಯಾಕ್ಟರ್ ಬೇಸಾಯನ ಅವರಿಗೆ ಕರೆಕ್ಟ್ ಅಂತ ಹೇಳ್ತೀರಾ? ಸರ್ ನೋಡಿ, ಇವ್ರು ಎಲ್ಲರೂ ಟ್ಯಾಕ್ರಿ ಇಟ್ಕೊಂಡು ಅಡಿಕೆ ಹಚ್ಚಿರೋದಲ್ರಿ. ಕೆಲವು ಟ್ಯಾಕ್ರಿ ಇಲ್ದಂತ ರೈತರು ಕೂಡ ಸಣ್ಣ ರೈತರು ಕೂಡ 1 ಎಕರೆ 2 ಎಕರೆ ನಾವೆಲ್ಲ 2 ಎಕರೆ ಅಡಿಕೆ ತೋಟ ಮಾಡ್ಕೊಂಡಿದ್ದೇವೆ. ಮಾಡ್ಕೊಂಡು ಕೂಡ 2 ಎಕರೆಯಿಂದ 5 ಎಕರೆ ಮಟ ಈ ಒಂದು ಸ್ಟಬಲ್ ಮೂರಲ್ಲಿ ನಾವು ಹೊಲಗಳನ್ನು ಹೊಡ್ಕೊಂಡು ನಾವು ಒಬ್ಬ ಮಾದರಿ ರೈತ ಅನ್ನೋದು ತೋರ್ಸ್ಕೊಡ್ಬೋದ್ರಿ ಈ ಒಂದು ಇದರಲ್ಲಿ. ಜೀರೋ ಕಲ್ಟಿವೇಶನ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಟ್ಯಾಕ್ರಿ ಇಲ್ದಂತ ರೈತರು ಕೂಡ ಇದರಲ್ಲಿ ಮಾಡ್ಬೋದ್ರಿ. ಹೊಲವನ್ನು ಕ್ಲೀನ್ ಮಾಡ್ಕೊಂಡು ಜೀರೋ ಕಲ್ಟಿವೇಶನ್ ಮಾಡಿ ಮಾಡ್ಬೋದ್ರಿ. ಸರ್, ಈಗ ನೀವು ಸ್ಟಬಲ್ ಮೂರ್ನೆಲ್ಲ ಯೂಸ್ ಮಾಡಿದ್ರಿ, ಎಲ್ಲಾನು ಯಾವ ತರ ಎಲ್ಲ ಮಲ್ಚಿಂಗ್ ಎಲ್ಲ ಆಯ್ತು ಇಲ್ಲಿ. ಈಗ ಮಲ್ಚಿಂಗ್ ಆಗೋದ್ರಿಂದ ನಮ್ಮ ರೈತ ಬಂದವರಿಗೆ ನೀವು ಏನೆಲ್ಲ ಉಪಯೋಗಗಳು ಆಗುತ್ತೆ ಅನ್ನೋದೇನಾದ್ರು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಸ್ವಲ್ಪ ಹಂಚ್ಕೊಳ್ಳಿ. ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಯಲ್ಲಿ ತೇವಾಂಶ ಮಟ್ಟವನ್ನು ಹಿಡಿದಿಟ್ಟುಕೊಳ್ತೈತೆ, ಮತ್ತೆ ಯಥೇಚ್ಛವಾಗಿ ಎರೆಹುಳ ಸಂಖ್ಯೆಗಳನ್ನು ಜಾಸ್ತಿ ವೃದ್ಧಿ ಆಗ್ತವೆ. ಅದರಿಂದ ಕೆಲವೊಂದು ಪೋಷಕಾಂಶಗಳು ಕೂಡ ಅಡಿಕೆ ಗಿಡಕ್ಕೆ ದೊರಕುತ್ತೆ. ಇದರಿಂದ ನಮ್ಗೆ ಆಗುತ್ತೆ. ಹೌದೌದು. ನೋಡ್ರಿ ಯಾವ ತರ ಇದೆ ನೋಡ್ರಿ, ಎಲ್ಲ ಪುಡಿ 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 ಪುಡಿಯಾಗಿ ಎಲ್ಲ ಇದು ಐತಲ್ರಿ, ಇವೆಲ್ಲ ಗಿಡಕ್ಕೆ ಹಾಕ್ಬೋದ್ರಿ. ಎಲ್ಲ ಈ ತರ ಹಾಕಿರ್ ಕೂಡ ಮಲ್ಚಿಂಗ್ ಆಗ್ತೈತ್ರಿ, ತೇವಾಂಶ ಇಡತ್ರಿ, ಭೂಮಿ ನೀರಿನಂಶ ಕೂಡ ಇರುತ್ತೆ. ಆಮೇಲೆ ಸೂರ್ಯನ ನೇರವಾಗಿ ಬಿಸಿಲು ಕೂಡ ಅದಕ್ಕೆ ಬೆಳೆದಲ್ರಿ, ಆ ತರವಾಗಿ ಒಂದು ಇರತ್ರಿ, ಕಾಪಾಡ್ತೈತ್ರಿ. ರೈತ ಬಂದವ್ರೆ, ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ನಮ್ಮ ಸ್ಟಬಲ್ ಮೂವರ್ನ ವಿಡಿಯೋಸ್ಗಳು ಎಲ್ಲಾನು ನೀವು ನೋಡ್ಕೊಂತ ಬಂದಿದ್ದೀರಾ. ಮತ್ತೆ ಅದೇ ತರ ಎಲ್ಲ ನಿಮ್ಮ ಫ್ರೆಂಡ್ಸ್ ರೈತ ಬಾಂಧವರಿಗೆ ಅದನ್ನ ಶೇರ್ ಮಾಡ್ಕೊಂತ ಬಂದಿದ್ದೀರಾ. ಇದೇ ತರ ಸಪೋರ್ಟ್ ನಮ್ಗೆ ಇನ್ನೂ ಮುಂದೆ ಇರಬೇಕು. ವೀಕ್ಷಕರೇ, ನೀವು ಇವಾಗ ನಮ್ಗೆ ಏನಾದ್ರು ಡೈರೆಕ್ಟ್ ಆಗಿ ಸಂಪರ್ಕಿಸಬೇಕಂದ್ರೆ ಇದು ಚಿತ್ರದುರ್ಗ ಮೆದಳ್ಳಿ ರೋಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲ ಇದೆ ರೈತ ಮಿತ್ರ ಅಂತ ಹೇಳ್ಬಿಟ್ಟು. ನೀವು ಅಲ್ಲಿಗೆ ಬಂದ್ಬಿಟ್ಟು ಬೇಕಾದ್ರೆ ನೀವೇನೇ ನಿಮಗೆ ಡೌಟ್ಸ್ ಇದ್ರು ಇಲ್ಲ ಮಷಿನ್ ನೋಡ್ಬೇಕಾದ್ರೂ ನೀವು ಬಂದು ವಿಸಿಟ್ ಮಾಡ್ಬೋದು. ಅದೇ ತರ ನಾವೀಗ ನಮ್ಮಲ್ಲಿ 2 ಮಾಡೆಲ್ ಇದೆ. 1.5 ಅಡಿದು 7 HP ಇಂಜಿನ್ ನಲ್ಲಿ ಅದು 55,000 ರೂಪಾಯಿ ಕೊಡ್ತಾ ಇದೀವಿ. ಮತ್ತೆ 9 HP ಇಂಜಿನ್ 2 ಅಡಿ ಫೀಟ್ ಅಲ್ಲಿ ನಿಮಗೆ ಕಟಿಂಗ್ ಬರುತ್ತೆ, ಅದು ಬಂದ್ಬಿಟ್ಟು ನಿಮ್ಗೆ 65,000 ರೂಪಾಯಿ ಕೊಡ್ತಾ ಇದೀವಿ. ನಿಮ್ಗೆ ಹೆಚ್ಚಿನ ಏನೇ ಕಾಂಟ್ಯಾಕ್ಟ್ಸ್ ಫೋನ್ ಕಾಲ್ಸ್ ಅಲ್ಲಾದ್ರೂ ಅಟೆಂಡ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಬರೋದಾದ್ರೂ ಬಂದು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ನ ವೀಕ್ಷಣೆ ಮಾಡಬಹುದು ಅಂತ ಕೇಳ್ಕೊಂತೀವಿ. ಈಗ ನಾವು ಕಂಟಿನ್ಯೂಸ್ ಆಗಿ ನಿಮಗೆ ರೈತ ಬಾಂಧವರಿಗೆ ಸ್ಟಬಲ್ ಮೂವರ್ನ ವಿಡಿಯೋಗಳು ವಾರಕ್ಕೆ 2-3 ಇದೇ ತರ ಆರ್ಡರ್ಸ್ ಗಳು ಬರ್ತಾ ಇದೆ. ಅದೇ ತರ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾನೆ ಇದೀವಿ. ನೀವು ಪ್ರತಿಯೊಂದು ವೀಕ್ಷಣೆ ಮತ್ತೆ ಹೆಂಗ್ ಮಾಡ್ತಾ ಇದ್ದೀರಾ ಅದೇ ತರ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ, ಮತ್ತೆ ಇನ್ನೂ ಯಥೇಚ್ಛವಾಗಿ ಎಲ್ಲಾ ರೈತ ಬಾಂಧವರಿಗೆ ನೀವು ಶೇರ್ ಮಾಡಿ, ಲೈಕ್ ಮಾಡೋದ್ರಿಂದ ನಮ್ಗೊಂದು ಸಪೋರ್ಟ್ ಸಿಗುತ್ತೆ ನಿಮ್ ಕಡೆಯಿಂದ. ನಮ್ಮ ಯೂಟ್ಯೂಬ್ ಚಾನಲ್ ಕಿರಣ್ ಸಂಪೂರ್ಣ ಕೃಷಿ ಅಂತ ಏನು ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀವು ಸ್ಟಬಲ್ ಮೂವರ್ ನೋಡ್ತಾ ಇದ್ದೀರಾ, ಅದೇ ತರ ಮುಂದೆ ನೋಡ್ಸಿ ಬೆಳೆಸಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ.